ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರ. ಯಾರಿಗೆ ಹಸಿವಿನ ಬಾಧೆ ಇದೆ ಅವ್ರಿಗೆ ಗೊತ್ತಾಗುತ್ತೆ ಹಸಿವಿನ ಬಾಧೆ. ನೊಂದಂತ ಕುಟುಂಬಗಳಿಂದ ಬಂದಂತ ನನ್ನಂತವರು ಸೇರಿ ನನ್ನ ಸಹೋದರ ತಮ್ಮ ಶ್ರೀನಿವಾಸ ಮೂರ್ತಿಯಿಂದ ಹಿಡಿದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಪ್ರೇರಣೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಬಸವ ಅಂಬೇಡ್ಕರ್ ಅವ್ರನ್ನ ಚಿಂತನೆಗಳು ಯಾಕೆ ಈ ದೇಶದಲ್ಲಿ ಪ್ರಚಲಿತವಾಗಿದೆ ಅಂದ್ರೆ ಅವರು ಯಾರು ಸ್ವಾರ್ಥಕ್ಕಾಗಿ ಏನೂ ಮಾಡಲಿಲ್ಲ. ಬಸವಣ್ಣವರು ಮಂತ್ರಿ ಸ್ಥಾನಕ್ಕೆ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ಒಂದು ಸಮಾನತೆಯನ್ನ ಒಂದು ಪ್ರತಿಪಾದಿಸಿದಂಥವ್ರು. ಅದೇ ರೀತಿಯಾಗಿ ಬುದ್ಧ ಒಬ್ಬ ರಾಜನ ಮಗ, ತಾನು ಒಬ್ಬ ರಾಜನ ಮಗನಾಗಿ ಅವರ ರಾಜನಿಗೆ ಯಾರೋ ಹೇಳಿರ್ತಾರೆ, ನಿನ್ನ ಮಗನನ್ನ ರೋಡಲ್ಲಿ ಬಿಡಬೇಡಿ, ಪಬ್ಲಿಕ್ ಬಿಡಬೇಡಿ ಅಂತ. ಕಾರಣ ಏನಂದ್ರೆ ಎಲ್ಲೋ ಒಂದು ಕಡೆ ನೀವು ಆ ಮಗ ಎಲ್ಲೋ ನಿಮ್ಮನ್ನು ಕಳ್ಕೊಂತೀರ ನೀವು ಅಂತ. ಕಾರಣ ಏನಂದ್ರೆ ಆತನಿಗೆ ದೂರದೃಷ್ಟಿ ಇತ್ತು. ಆತನ ದೃಷ್ಟಿ ಏನಂತಂದ್ರೆ ಬಡವರ ನೋವುಗಳನ್ನ ಎಲ್ಲಿ ಕೇಳಿಸ್ತದೋ, ಎಲ್ಲಿ ಗೊತ್ತಾಗುತ್ತೋ ಸಾವು ನೋವುಗಳು ಗೊತ್ತಾಗಬಾರ್ದು ಅಂತ. ಆಗ ಒಂದು ಸಾರಿ ಮಧ್ಯರಾತ್ರಿಯಲ್ಲಿ ಮದುವೆನೂ ಆಗಿದೆ ಅವ್ರಿಗೆ. ಬುದ್ಧಗೆ ಮದುವೆ ಆಗಿದೆ, ಮಕ್ಕಳು ಇದ್ದಾರೆ, ಒಬ್ಬ ಮಗ ಇದ್ದಾರೆ. ಆ ವ್ಯಕ್ತಿ ಮಧ್ಯರಾತ್ರಿ ಒಂದು ಸಾರಿ ಆಚೆ ಬಂದು ನೋಡ್ತಾರೆ, ರಾಜಬೀದಿಯಲ್ಲಿ ಒಂದು ಸಾವಿನ ಹೆಣ ಹೋಗ್ತಾ ಇರ್ತದೆ, ಪಾರ್ಥಿವ ಶರೀರ. ಆಗ ಗೊತ್ತಾಗುತ್ತೆ ಅವ್ರಿಗೆ, ನೆನದಾಗ್ತದೆ, ನಾನು ಯಾಕೆ ರಾಜನಾಗಿ ಇಲ್ಲಿ ಕೂತಿದ್ದೀನಿ, ನಾನು ದೊಡ್ಡ ಪದವಿಯಲ್ಲಿ ಅಂತ ಅಂದ್ಕೊಂಡು ರಾತ್ರಿ ಹೆಂಡತಿಗೆ ಕೈ ಮುಗಿದು ಹೊರಟೋಗ್ತಾರೆ. ಅದು ಬುದ್ಧ ಆಗಿದ್ದು, ಭಗವಾನ್ ಬುದ್ಧ. ಭಾಳ ಕಥೆ ಇದೆ, ಅದೆಲ್ಲ ಹೇಳೋಕ್ಕಾಗಲ್ಲ, ಸಮಯ ಇಲ್ಲ. ಗಾರಿ ಹಿರಿಯರೆಲ್ಲ ಹೇಳ್ಬಿಟ್ಟಿದ್ದಾರೆ ಭಾಳಷ್ಟು ಒಳ್ಳೊಳ್ಳೆ ವಿಚಾರಗಳು ಹೇಳಿದ್ರು. ಆದರೆ ವಾಸ್ತವನ ಹೇಳ್ಬೇಕಾಗ್ತದೆ. ಬಾಬಾ ಸಾಹೇಬ್ರಂದ್ರೆ ಬರೀ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರ ವಿಷಯವನ್ನ ಕುಡಿದು ನಮಗೆ ಅಮೃತ ಕೊಟ್ಟವ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗ ಸುಮ್ಮನೆ ಸಂವಿಧಾನ ಬರ್ದಿಲ್ಲ, ಪ್ರಪಂಚಕ್ಕೆ ಶ್ರೇಷ್ಠವಾದ ಸಂವಿಧಾನ ಬರೆದವ್ರೆ. ಆ ಸಂವಿಧಾನದಲ್ಲಿ 3 ಸ್ಲೋಗನ್ಗಳು ಬರೀತಾರೆ: ಸಮಾನತೆ, ಸೋದರತ್ವ ಮತ್ತು ಭ್ರಾತೃತ್ವ ಅಂತ. ಈ 3 ಸಮಾನತೆಯ ಒಂದು ಅಧಿಕಾರ ಬಾಬಾ ಸಾಹೇಬ್. ಸಮಾನತೆ ಅಂದ್ರೆ ದೇಶದಲ್ಲಿ ಯಾರೂ ಬಡವರು ಇರಬಾರ್ದು, ಎಲ್ಲ ಜಾತಿಗಳಲ್ಲೂ ಬಡವರು ಇದ್ದಾರೆ. ಆ ದೃಷ್ಟಿಯಿಂದ ಎಲ್ಲರಿಗೂ ಸಮಾನತೆ ಕೊಡ್ಬೇಕಂತಕ್ಕಂಥ ಯೋಚನೆಯನ್ನ ಮಾಡ್ತಾರೆ. ಆದರೆ ಕೊನೆಗೆ ಏನಾಗ್ತದೆ, ಅವರು SC STಗಳಿಗೆ ಮಾತ್ರ ಮೀಸಲಾತಿ ಅವರು ಬದುಕಿದ್ದಾಗೇನೆ 1952ರಲ್ಲಿ ಕೊಟ್ಬಿಡ್ತಾರೆ, 56ರಲ್ಲಿ ತೀರ್ಕೋತಾರೆ. ಆದರೆ ಮುಂದೆ ಬಂದಂಥ ರಾಜಕೀಯ ಪಕ್ಷಗಳು ಯಾವೂ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪಾಲಿಸಲೇ ಇಲ್ಲ. VP ಸಿಂಗು ಪ್ರಧಾನಮಂತ್ರಿ ಇದ್ದಾಗ 1989ರಲ್ಲಿ ಮಂಡಲ್ ಕಮಿಷನ್ ಅಂತ ಮಾಡಿ ಹಿಂದುಳಿದ ಎಲ್ಲ ಜಾತಿಗಳಿಗೂ ಮೀಸಲಾತಿ ಕೊಡ್ಬೇಕಂತಕ್ಕಂಥದ್ದು ಮಾಡಿ 33% ಹಿಂದುಳಿದ ಸಮಾಜಗಳಿಗೆ ಮೀಸಲಾತಿ ಕೊಡ್ತಾರೆ. ಇತ್ತೀಚೆಗೆ VP ನಮ್ಮ ಮೋದಿಯವರು ಮೇಲ್ಜಾತಿಗಳಲ್ಲೂ ನಮಗೆ ಅನ್ಯಾಯ ಆಗಿದೆ, ನಾವು ಬಡವರಿದ್ದೇವೆ, ನಮ್ಗೆ ಮೀಸಲಾತಿ ಇಲ್ಲ ಅಂತಕ್ಕಂಥ ಮಾತು. ನಾವೆಲ್ಲೇ ಹೋದ್ರು ಹಳ್ಳಿಗಳಲ್ಲಿ ಕೇಳ್ತಾ ಇದ್ದು, ಮೀಸಲಾತಿ ಅಂದ್ರೆ SC STಗಳಿಗೆ ಮಾತ್ರ ಮೀಸಲಾತಿ ಅಂತ ಮಾತಾಡ್ತಾರೆ. SC STಗಳಿಗೆ ಮಾತ್ರ ಮೀಸಲಾತಿ ಅಂಬೇಡ್ಕರ್ ಬರದೇ ಇಲ್ಲ ಸಂವಿಧಾನದಲ್ಲಿ. ಬರೆದಿದ್ದು ಅವ್ರು ಇದ್ದಾಗ ಕೊಟ್ಟರು, ಆದರೆ ಅವ್ರು ಆದ ನಂತರ ಕೊಟ್ಟಂಥವ್ರು VP ಸಿಂಗು ಮಂಡಲ್ ಕಮಿಷನ್ ಮುಖಾಂತರವಾಗಿ ಮೊನ್ನೆ ಮೋದಿಯವರು ಜನರಲ್ ಕ್ಯಾಟಗರಿ 50% ಏನಿದ್ರು ಅದ್ರಲ್ಲಿ 10% ಜನಕ್ಕೆ ಮೀಸಲಾತಿ ಕೊಟ್ಟರು. ಅದ್ರ ಕೆಲವರೆಲ್ಲ ತುಕಡೆ ಗ್ಯಾಂಗ್ಗಳಲ್ಲಿ ಕಿತ್ತಾಡ್ಬಿಟ್ರು, ಕೂಗಾಡ್ಬಿಟ್ರು, ಬ್ರಾಹ್ಮಣರು 3%, 10% ಮೀಸಲಾತಿ ಕೊಟ್ಬಿಡೋರಂತ. ಬ್ರಾಹ್ಮಣರಿಗೆ ಮಾತ್ರ ಮೀಸಲಾತಿ ಕೊಟ್ಟಿದ್ದಲ್ಲ, 50% ಮೀಸಲಾತಿಯಿಂದ ದೂರ ಇದ್ರಲ್ಲ, ಪಟೇಲ್ ಸಮುದಾಯದವರು, ಗುಜ್ಜಾರು, ಮರಾಠಿ, ನಮ್ಮ ನಾಯ್ಡು ಸಮಾಜ, ಎಲ್ಲ ರಾಷ್ಟ್ರದ ಎಲ್ಲ ಜಾತಿಗಳಲ್ಲೂ ಬಡವರಿದ್ದವರು ಎಲ್ಲ ಸೇರಿಕೊಂಡು ಅವರೆಲ್ಲರಿಗೂ 10% ಮೀಸಲಾತಿಯನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಧರ್ಮ, ಜಾತಿ, ವ್ಯಕ್ತಿಗಳಿಗೂ ಇವತ್ತು ಮೀಸಲಾತಿ ಸಿಕ್ಬಿಟ್ಟಿದೆ. ಮೀಸಲಾತಿ ಸಿಕ್ಕಿರೋದ್ರಿಂದ ಎಲ್ಲರೂ ಮೀಸಲಾತಿಯನ್ನು ಪಡ್ಕೊಂಡಿರೋಂಥವ್ರೆ. ಆದರೆ ಪರಿಶಿಷ್ಟ ಜಾತಿಗಳಲ್ಲಿ ಒಂದು ವಿಶೇಷವಾಗಿ ಹೇಳ್ಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ. SC STಗಳಾಗಿ ಹುಟ್ಟಬೇಕ್ರಿ ಅಂತ ಮಾತಾಡ್ತಾರೆ ನಮಗೆಲ್ಲ ಸೇರಿಸಿ. ಯಾವ SC STಗಳು? ಮಲ್ಲಿಕಾರ್ಜುನ ಖರ್ಗೆ, KH ಮುನಿಯಪ್ಪ, ನಮ್ಮ ರಾಮ್ವಿಲಾಸ್ ಪಾಸ್ವಾನು, ಮತ್ತು ಜಗಜೀವನ್ ರಾಮ್ ಅಂತವರು, ಮತ್ತು ನಮ್ಮ BJP, ನಾನು BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹೇಳ್ತೇನೆ, ಯಾರಾದರೂ ಅನ್ಯಾಯನೇ. ಇವತ್ತು ರಮೇಶ್ ಜಿಗ್ಗಿಣಗಿ ಅಂತ ವ್ಯಕ್ತಿ ಇದ್ದಾರೆ, 4 ಸಾರಿ MLA, ಗೃಹ ಮಂತ್ರಿ ಆಗಿದ್ರು, ಎಕ್ಸೈಸ್ ಮಿನಿಸ್ಟರ್ ಆಗಿದ್ರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಅದಾದ್ಮೇಲೆ 7 ಸಾರಿ MP, ಕೇಂದ್ರದಲ್ಲಿ ಮಂತ್ರಿನೂ ಆಗಿದ್ರು. ಇವತ್ತು ಪ್ರೆಸೆಂಟ್ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ, ಆದ್ರೂ ನಾನೇ MP ಆಗಬೇಕು ಅಂತಕ್ಕಂಥದ್ದು ಅವರೇ ಮಾಡ್ತಾರೆ. ಬಾಬಾ ಸಾಹೇಬರ ಆಸೆ ಒಂದಿತ್ತು, ಕೊನೆ ಆಸೆ ಅವ್ರದ್ದು. ಮೀಸಲಾತಿ ಬಗ್ಗೆ ಸಂವಿಧಾನದಲ್ಲಿ ಅಳವಡಿಸಿದಾಗ ರಾಜಕೀಯ ಮೀಸಲಾತಿ ಕೇವಲ 10 ವರ್ಷ ಸಾಕು ಅಂತ ಅಂಕಿತ ಹಾಕಿದ್ದಾರೆ.
10 ವರ್ಷದಲ್ಲಿ ಮೀಸಲಾತಿ ಮುಕ್ತಾಯ ಆಗ್ಬಿಡ್ಲಿ ಅಂದರು. ಅಂದರೆ ಎಲ್ಲರೂ ಸಮಾನವಾಗಿ ಬರ್ತದೆ ಅಂತ. ಆದರೆ ಅಂಬೇಡ್ಕರ್ಗೆ ಗೊತ್ತಿತ್ತು ಈ ಭ್ರಷ್ಟ ರಾಜಕಾರಣಿಗಳು, ನಮ್ಮ ಪರಿಶಿಷ್ಟ ಜಾತಿ ರಾಜಕಾರಣಿಗಳು ಮೀಸಲಾತಿನ ಅವರೊಬ್ಬರೇ ತಿಂತಾರೆ, ಬೇರೆಯವ್ರಿಗೆ ಬಿಟ್ಕೊಡೋದು ಅಂತ. ಆದರೆ ಅವರು ಕೊನೆಗೆ ಒಂದು ಲೈನ್ ಬರೀತಾರೆ, ಎಲ್ಲಿವರೆಗೂ ಅಸ್ಪೃಶ್ಯತೆ ಇರ್ತದೆ, ಅಸ್ಪೃಶ್ಯತೆ ಆಚರಣೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮೀಸಲಾತಿ ಮುಂದುವರಿಸಿ ಅಂತ. ಆದರೆ ನಮ್ಮ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ಗಾಗಿ 10 ವರ್ಷ ವಿಸ್ತರಣೆ ಮಾಡಿದ್ರು. 2020ಕ್ಕೆ ಮೀಸಲಾತಿ ಮುಕ್ತ ಆಯಿತು. ಯಾಕಂದರೆ ಸಭೆಯಲ್ಲಿ ನಾನು ಹೇಳಲೇಬೇಕಾಗ್ತದೆ, ಮೀಸಲಾತಿ ವಿಷಯದಲ್ಲಿ ಬಂದಾಗ ಎಲ್ಲ ಮಾತಾಡೋದು ಹಳ್ಳಿಗಳಲ್ಲಿ ನಾವು ಎಲ್ಲೇ ಹೋದ್ರು ಮಾತಾಡ್ತಾರೆ SC/STಗಳಿಗೆ ಮೀಸಲಾತಿ ಅಂತ. ಆ SC/STಗಳಲ್ಲಿ ಚಪ್ಪಲಿ ಹೊಲಿನೂ, ಜೀತ ಮಾಡೋನು, ಕೂಲಿ ಮಾಡೋನಿಗಿಲ್ಲ. ಯಾರು ಖರ್ಗೆ ಮನೇಲಿ ಹುಟ್ಟೋರೋ, ಯಾರು KH ಮುನಿಯಪ್ಪ ಮನೇಲಿ ಹುಟ್ಟೋರೋ, ಯಾರು ರಾಮವಿಲಾಸ್ ಪಾಸ್ವಾನ್ ಮನೇಲಿ ಹುಟ್ಟೋರೋ, ಯಾರು ರಮೇಶ್ ಜಿಗ್ಜಿನ್ಗಿ ಅಂತ ಮನೇಲಿ ಹುಟ್ಟೋರೋ, ಗೋವಿಂದ ಕಾರಜೋಳರ ಮನೇಲಿ ಹುಟ್ಟೋರೋ ಅಂತ ಪರಮೇಶ್ವರ್, ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಎಷ್ಟು 1000 ಕೋಟಿ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ಇನ್ನೂ ಮೀಸಲಾತಿಯಲ್ಲೇ ಹೋಗ್ಬೇಕು ಅಂತಾರೆ ಅವರು. ಜನರಲ್ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋ ಯೋಚನೆ ಅವ್ರಿಗಿಲ್ಲ. ಯಾರಿಗೆ ತಾಕತ್ತು ದಮ್ಮಿದೆಯೋ ಅವ್ರು ಹೋಗ್ಬೇಕು ಜನರಲ್ಗೆ. ಬಾಬಾ ಸಾಹೇಬ್ 2 ಅವಕಾಶನೂ ಕೊಟ್ಟವ್ರೆ. ಒಂದು, SCಗಳಿಗೆ ಮೀಸಲಾತಿ ಕ್ಷೇತ್ರದಲ್ಲೂ ನಿಲ್ಬೋದು, ನಾವು ಜನರಲ್ಗೆ ಹೋಗ್ಬೋದು. IAS, IPS, IRS, IFSಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, MLAಗಳು, MP-ಗಳು ನಿರಂತರವಾಗಿ ಮೀಸಲಾತಿಯನ್ನು ತಿಂದಾಕ್ಬಿಟ್ರು. ಅವ್ರ ಮಕ್ಕಳಿಗೆ ಮೀಸಲಾತಿ. ಚಪ್ಪಲಿ ಹೊಲಿತಾವನೆ, ಜೀತ ಮಾಡ್ತಾವನೆ, ಕೂಲಿ ಮಾಡ್ತಾನೆ ಅವನೇ. ಇಂಥ ಒಂದು ಪರಿಸ್ಥಿತಿಗಳಿಗೆ ಕಾರಣಕರ್ತರು ಆಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಆಗಿದೆ. ಈ ರಾಜಕೀಯ ವ್ಯವಸ್ಥೆಗಳನ್ನ ಬದಲಾವಣೆ ಮಾಡಬೇಕು. ಅದಕ್ಕಾಗಿ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಅಂತ ನನ್ನೊಂದು ಸಂಘಟನೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಗಳಲ್ಲಿ ನಿರಂತರವಾದ ಹೋರಾಟಗಳನ್ನು ಮಾಡಿದ್ದೇನೆ. ನಾನು ಹೋರಾಟ ಮಾಡಿರೋದನ್ನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಟ್ಟು ಮಾತಾಡ್ತಾ ಇಲ್ಲ. ಆದರೆ ಜಮ್ಮು ಕಾಶ್ಮೀರ ನಾನು ಏರ್ಪೋರ್ಟಲ್ಲಿ ಇಳಿದ್ರೆ ನಾನು ರಿಸೀವ್ ಮಾಡಕ್ಕೆ ಬರ್ತಾರೆ 150-200 ಜನ. ಭಯ್ಯ आप हमारा भगवान है, आपके लिए हम जान देंगे, आप आगे बढ़ो, बाबा साहब अम्बेडकर का मिशन लेके आप काम कर रहे हैं, आपके साथ हम साथ में रहेंगे ಅಂತ ಹೇಳ್ತಾರೆ. ಆ ಸ್ಲೋಗನ್ ಯಾರಿಗೂ ಸಿಗಲ್ಲ. ಅದು ಎಲ್ಲ ಸ್ವಾರ್ಥಕ್ಕೆ ಸಂಘಟನೆ ಮಾಡ್ಕೊಳ್ಳೋದಲ್ಲ. ಯಾರೋ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ, ಹೊಟ್ಟೆ ಪಾಡಿಗಾಗಿ ಯಾರಿಗೋ ತಲೆ ಹೊಡೆಯೋ ಸಂಘಟನೆ ನಮ್ದಲ್ಲ. ನಮ್ಮ ಸಂಘಟನೆ ಇಡೀ ರಾಷ್ಟ್ರದಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕು. ಆ ಕಟ್ಟ ಕಡೆಯ ಮನುಷ್ಯ ಏನಲ್ಲಿ ಕೂತಿದ್ದಾನೆ ಲಾಸ್ಟಲ್ಲಿ ಅವ್ರಿಗೂ ಮೀಸಲಾತಿ ಹೋಗ್ಬೇಕು, ಸರ್ಕಾರಿ ಸೌಲಭ್ಯ ಹೋಗ್ಬೇಕು. ಇವತ್ತು ಸರ್ಕಾರಿ ಸೌಲಭ್ಯ ಯಾರಿಗೂ ಹೋಗ್ತಾ ಇದೆ? ಶ್ರೀಮಂತರ ಪಾಲಾಗ್ತಾ ಇದೆ. ಶ್ರೀಮಂತರಲ್ಲಿ ಯಾವ ಶ್ರೀಮಂತರು? ಪರಿಶಿಷ್ಟ ಜಾತಿಗಳಲ್ಲಿ ಯಾರು ಮೇಲೆ ಬಂದ್ಬಿಟ್ಟಿದಾರೋ ಆ ಕುಟುಂಬಗಳಿಗೆ ಹೋಗ್ತಾ ಇದೆ. ಅದಕ್ಕಾಗಿ ನಾನು ಪುಸ್ತಕ ಬರೆದಿದ್ದೀನಿ. ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಂಥ ಗೋಪಾಲ್ ಗೌಡರು ನನ್ನ ಮುನ್ನುಡಿ ಬರ್ತಾರೆ ನನ್ನ ಪುಸ್ತಕಕ್ಕೆ. ಆ ಪುಸ್ತಕದ ಟೈಟಲ್ ಏನಿದೆ ಅಂದರೆ, ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತ. ಬಲಿತ ದಲಿತರು ಯಾರು? ನಮ್ಮಲ್ಲಿ ಯಾರು ಮೇಲೆ ಆರ್ಥಿಕವಾಗಿ ಮೇಲೆ ಬಂದಿದ್ದಾರೋ ಅವರೇ ಬಲಿತ ದಲಿತರು. ಅವ್ರು ನಮ್ಮ ಅಂತಮ್ಮಂದ್ರು ಕೆಳಗಡೆ ಕೂತವ್ರಪ್ಪ, ಅವ್ರು ಇನ್ನೂ ಊಟಕ್ಕಿಲ್ಲದೆ ಗುಡಿಸಲಿದ್ದಾರೆ, ಹೆಂಚಿನ ಮನೇಲಿದ್ದಾರೆ, ಸೀಟ್ ಮನೇಲಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ಬಯಸುವಂಥ ನಮ್ಮಲ್ಲಿ ಸಂಸ್ಕೃತಿನೇ ಇಲ್ಲ. ನಾನು ನಮ್ಮಮ್ಮ ನನಗೆ ಭಾಳ ಕಷ್ಟದಿಂದ ಓದಿಸಿರೋದು. ನಾವೆಲ್ಲ ತುಂಬ ಬಡತನದಲ್ಲಿ ಬಡವರು. ನಮ್ಮ ಮನೇಲಿ ಮಲ್ಕೊಳ್ಳೋಕೆ ಜಾಗ ಇಲ್ಲ ಅಂದರೆ ನಮ್ಮ ಅಮ್ಮ ಗೋಣಿಚೀಲ ಕೊಡೋಳು. ಪಕ್ಕದ ಮನೆ ಸಾಬು ಮುಂದೆ ಮನೆ ಮುಂದೆ ವಟಾರ ಇರ್ತಾಯಿತ್ತು. ಆ ವಟಾರದಲ್ಲಿ ಹೋಗಿ ಗೋಣಿಚೀಲದ ಹೊರಗಡೆ ಇಡೀ ದೇಹ ತುರುಕಿ ಮುಖ ಮಾತ್ರ ಆಚೆ ಇಟ್ಕೊಂಡು ಮಲ್ಕೊಂಡು ಜೀವನ ಮಾಡ್ತಾಯಿದ್ರು. ಹೊಟ್ಟೆ ಹಸಿ ಬಂದಾಗ ಈ ಥರ ಹೊಲದಲ್ಲಿ ಹೋಗ್ಬಿಟ್ಟು ಹಣ್ಣೆ ಸೊಪ್ಪು ಕಿತ್ಕೊಂಡ್ಬಂದು ಒಂದು ಇಡೀ ಬೇಯಿಸ್ಕೊಟ್ರೆ ನಮ್ಮ ಹಿರಿಯರಿಗೆ ಗೊತ್ತಿರ್ತದೆ. ಕೆಲವರಿಗೆಲ್ಲ ಹಳೆ ಬಡತನ, ಎಷ್ಟು ಬಡತನ ಇತ್ತು, ಕ್ರೂರವಾದ ಬಡತನ. ಆ ಹಣ್ಣೆ ಸೊಪ್ಪು ಬೇಯಿಸಿ ಇಷ್ಟು ಕೊಟ್ಟು ಉಪ್ಪಾಕಿ ಕೊಟ್ಬಿಟ್ರೆ ನಮ್ಮ ಜೀವನ ಮುಗಿದೋಯ್ತು. ನಮ್ಮ ಜೀವನದಲ್ಲಿ ಇನ್ನೇನು ಮತ್ತೆ ತಿನ್ನೋಕೆ ಏನು ಸಿಗ್ತಾ ಇರಲಿಲ್ಲ. ಅಮ್ಮ ಹೇಳೋಳು, ಅಮ್ಮ ಇರಪ್ಪ ನಮ್ಮ ಭೂವನಿದ್ದಾಳೆ ಊರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಒಂದು ನುಚ್ಚಕ್ಕಿ ತಂದ್ಬಿಟ್ಟು ಏನೋ ಅನ್ನ ಮಾಡ್ಕೊಡ್ತೀನಿ ಅಂತ ಹೇಳೋಳು. ಇದು ನಮ್ಮ ಜೀವನದ ಪರಿಸ್ಥಿತಿ. ಎಷ್ಟೋ ಸಾರಿ ಹೈಸ್ಕೂಲಲ್ಲಿ ನಮಗೆ ಕಾಕಿ ಪ್ಯಾಂಟು ವೈಟ್ ಶರ್ಟ್ ಇಲ್ಲ. ಆವತ್ತು ಮೇಸ್ಟ್ರು ಹೊಡೆದ್ಬಿಟ್ಟು ಮನೆ ಕಳ್ಸೋರು, ಯೂನಿಫಾರ್ಮ್ ಇಲ್ಲದೆ ಬರಬೇಡ ಕ್ಲಾಸ್ಗೆ ಹೋಗು ಗೆಟ್ ಔಟ್ ಅಂತ. ಮನೆಗೆ ಹೋದ್ರೆ ಹೇಳೋರು, ಅಪ್ಪ ಅಮ್ಮ ಯಾಕೆ ವಾಪಸ್ ಬಂದಿದ್ರೆ ಯೂನಿಫಾರ್ಮ್ ಬೇಕು, ಸಂತೆ ಬರಲಿ ಇರುವಾಗನೇ ಸಂತೆಯಲ್ಲಿ ಕೊಡಿಸ್ತೀವಿ ಅನ್ನೋ ಮಾತುಗಳು ನಾನು ಯಾಕೆ ಉಲ್ಲೇಖ ಮಾಡಬೇಕು ಅಂದರೆ, ಇವತ್ತು ಸ್ವಲ್ಪ ಜನ ಮಾತ್ರ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಇನ್ನೂ ಜೀತ ಮಾಡೋರು, ಕೂಲಿ ಮಾಡೋರು, ಒಪ್ಪತ್ತು ಊಟಕ್ಕೆ ಇದ್ದವರು ಹಾಗೇ ಬದುಕಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಈ ದೇಶದಲ್ಲಿ ಹುಟ್ಟಿದ ಹೋಗಿದ್ದಾರೆ. ಅವ್ರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟು ಹೋಗಿದ್ದಾರೆ. ಆ ಅಮೃತದ ಪಾಲು ಕೊನೆಯ ಸಾಲಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಬಡವ್ರಿಗೂ ಹೋಗ್ಬೇಕಂತಕ್ಕಂಥ ಯೋಚನೆ ನಾನಿರೋದು. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಕೋಲಾರ MP ಟಿಕೆಟ್ ನನಗೆ ಫೈನಲ್ ಮಾಡಿದ್ರು ಹೈಕಮಾಂಡ್. ನಡ್ಡಾ ಅವ್ರ ಮನೆಯಲ್ಲಿ ಅಮಿತ್ ಶಾ ಎಲ್ಲ ಸೇರಿ ನಾನು MP ಎಲೆಕ್ಷನ್ ನಿಂತ್ಕೊಂಡು ಗೆದ್ದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಗುಲಾಮ್ನಾಗ್ಬಿಡ್ತೀನಿ, ಪಕ್ಷದ ಗುಲಾಮ್ನಾಗ್ತೀನಿ ಅಂತೇಳಿ ಆ ಚುನಾವಣೆ ನನಗೆ ಬೇಡ ಅಂತ ರಿಜೆಕ್ಟ್ ಮಾಡಿದೆ. ಯಾಕಂದ್ರೆ ರಿಜೆಕ್ಟ್ ಮಾಡಿದೆ ಅಂದರೆ, ಇವಾಗ ಒಂದು ಯಾವುದೋ ಊರಲ್ಲಿ ಯಾವುದೋ ಒಂದು ಮದುವೆ ಮಾಡ್ತಾ ಇರ್ತಾರೆ, ಯಾರ್ದೋ ಸಾವು ನೋವುಗಳಾಗಿರ್ತವೆ, ಬನ್ನಿ ಅಂತ ಕರೀತಾರೆ. ಅಲ್ಲಿ ಹೋಗೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಆ ಊರಿಗೆ ರಸ್ತೆ ಮಾಡಿಸ್ಕೊಡೋಕ್ಕಾಗಲ್ಲ. ಈ ಊರಿಗೆ ಬಂದಾಗ ನೋಡಿದ್ರೆ CC ರಸ್ತೆಗಳು, ಎಲ್ಲ ಕಡೆ CC ರಸ್ತೆಗಳು. ಇಂಥ ಊರುಗಳಲ್ಲಿ ಎಲ್ಲ ಕಡೆ ಸಿಗ್ಬೋದು, ಹಳ್ಳಿಗಳಲ್ಲಿ ಇನ್ನೂ ಕಷ್ಟ ಇದೆ.
ಇನ್ನೂ ನಾವು ಗುಲ್ಬರ್ಗ, ರಾಯಚೂರು, ಬೆಳಗಾಂ ಆ ಭಾಗಕ್ಕೆಲ್ಲ ಹೋದರೆ, ಈಗ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಹೋದರೆ ಎಷ್ಟೋ ಕಡೆ ಬರ್ತಾನೆ ಇದೆ. ಹಾಗಾಗಿ ನಾವು ಇವತ್ತು ಈ ಸಮಾನತೆ ಅಧಿಕಾರಾಗಿರ್ತಕ್ಕಂಥ ಬಸವಣ್ಣವರು, ಬುದ್ಧ, ಅಂಬೇಡ್ಕರ್ ಅವರ ಸ್ಮಾರಕಗಳನ್ನು ಮಾಡಿ ಇಲ್ಲಿ ಇಷ್ಟು ಅದ್ಧೂರಿಯಾಗಿ ಮಾಡಬೇಕಾದಂಥ ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೀರಾ ನೀವೆಲ್ಲನೂ. ನಮ್ಮ ಶ್ರೀನಿವಾಸ ಮೂರ್ತಿ ಮತ್ತು ಎಲ್ಲ ಬಳಗ ಇಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಇದು ನಾಟಕದ ಭಾಷಣ ಅಲ್ಲ, ಇದು ನನ್ನ ನೋವಿನ ಭಾಷಣ. ಅಂತರಂಗದಲ್ಲಿ ಭಾಳಷ್ಟು ಮಾತಾಡುವಂಥ ವಿಷಯಗಳಿದ್ದಾವೆ. ಆ ಅಂತರಂಗದ ಮಾತುಗಳನ್ನು ಮಾತಾಡೋಷ್ಟು ಸಮಯ ಇಲ್ಲ. ಇಲ್ಲಿ ನಾವೆಲ್ಲ ಈ ನೋವುಗಳನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಮಹಾಪುರುಷರ ಒಂದು ಇತಿಹಾಸವನ್ನು ತಿಳ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ನಮಗಿದೆ. ಇವತ್ತು ನಿಮ್ಮೆಲ್ಲರನ್ನ ನನ್ನ ರಂಜಿಸೋದಕ್ಕೆ ಇಲ್ಲಿ ನೋಡಿ ಆಗ್ಲಿಂದ ಭಾಳ ಹೊತ್ತಿಂದ ಕೂತವ್ರೆ ಜೂನಿಯರ್ ವಿಷ್ಣುವರ್ಧನ್. ನಾನು ಹೇಳಿದೆ, ವಿಷ್ಣುವರ್ಧನ್ ನೀನು ಒಂದು ಡ್ಯಾನ್ಸ್ ಮಾಡಪ್ಪ, ಆಮೇಲೆ ನಾನು ಭಾಷಣ ಮಾಡ್ತಿದ್ದೆ. ಇಲ್ಲಣ್ಣ ನೀವು ಫಸ್ಟ್ ಭಾಷಣ ಮಾಡಿಬಿಡಿ, ನಾನು ಅಲ್ಲ ಅವರು ಮಾಡ್ತಾರೆ, ನಿಮ್ಗೆ ರಂಜಿಸ್ತಾರೆ. ಯಾಕಂದರೆ ಇಷ್ಟೆಲ್ಲ ನೋವುಗಳು ಕೇಳಿದ್ಮೇಲೆ ನಿಮಗೊಂದು ಮನರಂಜನೆ ಸಿಗಬೇಕು. ವಿಷ್ಣುವರ್ಧನ್ ಭಾಳ ದೂರದಿಂದ ಬಂದಿದ್ದಾರೆ, ಅವ್ರು ನೋಡ್ತಾ ಇದ್ದಾರೆ, ನಿಮಗೊಂದು ಖುಷಿ ಆಗುತ್ತೆ. ಯಾರೋ ವಿಷ್ಣುವರ್ಧನ್ ಎಷ್ಟೋ ವರ್ಷ ಆಯ್ತಲ್ಲಪ್ಪ ಸತ್ತೋಗಿ, ಇನ್ನೂ ಪಕ್ಕದಲ್ಲಿ ಬಂದು ಕೂತಾರಲ್ಲ ಅಂತ ಅನ್ಕೋತೀರಿ. ಅವರ ರೂಪದಲ್ಲಿ ಅವ್ರು ಕೂತಿದ್ದಾರೆ ಮತ್ತು ಅವ್ರ ವಿಚಾರಗಳು ಹೇಳ್ತಾರೆ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರನ್ನೂ ಅಭಿನಂದಿಸ್ತಾನೆ. ನಾನು ಹೆಚ್ಚಿಗೆ ನಾಟಕದ ಮಾತುಗಳನ್ನು ಆಡೋಕ್ಕೆ ಇಷ್ಟಪಡಲ್ಲ. ನಾಟಕ ಗಿಲೀಟಿಗೆ ಬರೋದ ನನಗೆ ಏನಿದೆ ಅದು ನೇರವಾಗಿ ಮಾತಾಡೋಂಥ ಮನುಷ್ಯ ನಾನು. ಯಾವುದು ತಲೆ ಮೇಲೆ ಹೋಗೋದು ನೆಲ ಮೇಲೆ ಬರಲಿ, ನಾನು ಹೋಗೋದು ತಲೆ ಮೇಲೆ ಬರಲಿ, ನಾನು ಚಿಂತೆ ಮಾಡೋಕ್ಕೆ ಹೋಗಲ್ಲ. ರಾಜಕೀಯ ಅಧಿಕಾರಕ್ಕಾಗಿ ನಾನು ರಾಜಕೀಯ ಮಾಡಲ್ಲ. ನಾನು ರಾಜಕಾರಣ ಮಾಡೋದು ಕಟ್ಟ ಕಡೆಯ ಸಮಾಜದ ಬದುಕುಗಳನ್ನು ಬದಲಾಯಿಸಬೇಕು ಅಂತಕ್ಕಂಥ ಯೋಚನೆಗಳು ನಮಗಿದೆ. ಆ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ಇರಲಿ. ಇವತ್ತು ಆ್ಯಕ್ಚುಲಿ ನನಗೆ ಟಿ ವಿ ಚಾನಲಲ್ಲಿ ಡಿಬೇಟ್ಗೆ ಹೋಗಬೇಕಾಗಿತ್ತು. ನಾನು ಡಿಬೇಟ್ಗೆ ಹೋಗ್ತೀನಿ ಅನ್ನೋದಕ್ಕಿಂತ ಮುಖ್ಯವಾಗಿ ಮಹಾಪುರುಷರ ಒಂದು ಉದ್ಘಾಟನೆ ಮಾಡಬೇಕಂತ ನಮ್ಮ ಶ್ರೀನಿವಾಸ ಮೂರ್ತಿ ಹೇಳ್ತಾ ಇದ್ರು ಯಾವಾಗಲೂ. ಅಣ್ಣ ನೀನು ಬರಲೇಬೇಕು, ನಮ್ಮ ಕನ್ನಡ ಉಸಿರು, ನೀವು ಹಸಿರೇ ಉಸಿರು ಅಂತೀರಿ, ನೀವು ನಮ್ಮ ಉಸಿರು ಅಂತ ಕರೆದಿದ್ದಾರೆ. ಇವತ್ತು ನಿಮ್ಮೆಲ್ಲರನ್ನ ನೋಡೋಂಥ ಭಾಗ್ಯ. ಒಂದು ಚಿಕ್ಕ ಜಾಗದಲ್ಲಿ ಚಿಕ್ಕ ಸಮುದಾಯದ ಮಧ್ಯದಲ್ಲಿ ಕೂತ್ಕೊಂಡು ನಾನು ಭಾಷಣ ಮಾಡೋಂಥ ಅವಕಾಶ ಸಿಕ್ತು. ಮತ್ತೊಂದು ಸಾರಿ ನಾನು ಅಭಿನಂದನೆಗಳನ್ನು ಅರ್ಪಿಸಿ, ನಮ್ಮ ನಿರೂಪಕರು ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾಯಿದ್ದಾರೆ, ಅವ್ರು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಎಲ್ಲರನ್ನೂ ನಾನು ಅಭಿನಂದಿಸ್ತೇನೆ. ಇವತ್ತು ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಾತಾಡೋದಕ್ಕೆ ಎಲ್ಲಿಗೆ ಮಾತಾಡಬೇಕು, ರಾಮಾಯಣ ಮಹಾಭಾರತ ಇದ್ದಾಗೆ ಯಾವ ಕಥೆಯನ್ನು ಹೇಳ್ಬೇಕು. ನಮ್ಮ ಅಮ್ಮ ಒಂದು ಮಾತು ಹೇಳೋಳು, ಒಂದು ಕೊನೆಯ ಮಾತು ಹೇಳ್ಬಿಡ್ತೀನಿ. ಅಮ್ಮ ಒಂದು ಮಾತು ಹೇಳೋದು, ರಾಮಾಯಣದ ಕಥೆ ಹೇಳ್ಬೇಕು ಅಂದರೆ ಕೋಟ್ಯ ಇಚ್ಛ ತೆಚ್ಚ ಅಂದರೆ ಸೀತೆನ ರಾವಣ ಎತ್ಕೊಂಡು ಹೊಡೆದ ತೊಗೊಂಡು ಬಂದ, 3 ಮಾತಲ್ಲಿ ರಾಮಾಯಣದ ಕಥೆ ಪೂರ್ತಿ ಹೇಳ್ಬಿಡೋಳು. ಅಂಥ ಮಹಾತಾಯಿ ನಮ್ಮಮ್ಮ ದೊಡ್ಡರಾಮಕ್ಕ. ಅಂಥ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ಸಮಾಜದ ಬದಲಾವಣೆಗಾಗಿ ಎಲ್ಲಿವರೆಗೂ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಮೋದಿ, ಅಮಿತ್ ಶಾ ಜೊತೆಯಲ್ಲಿ ನಾನು ಯಾವಾಗಲೂ ಕಾರ್ಯಕ್ರಮ ಮೀಟಿಂಗ್ಗಳಲ್ಲಿ ಇದ್ದೇ ಇರ್ತೀನಿ. ಆದರೆ ನಿಮ್ಮ ಜೊತೆಲಿರೋದು ಇನ್ನೂ ಅದಕ್ಕಿಂತ ಜಾಸ್ತಿ ಪ್ರೀತಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.